ಏನ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ರಾ? ಚೆನ್ನಾಗಿರ್ಲೇಬೇಕಲ್ವಾ ಜೀವನದಲ್ಲಿ. ಹೌದು, ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದಾರೆ ಈ ವೈಷ್ಣವಿ ಚಾನಲ್ ಅವರು ಅಂತಿದ್ರಾ? ಅದಕ್ಕೊಂದು ಕಾರಣ ಐತ್ರಿ. ಏನು ಅಂತಿದ್ರಾ ಸ್ನೇಹಿತರೆ? ನಾನು ಇತ್ತೀಚೆಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. 1990ರ ಜೀವನ, ಹಳ್ಳಿ ಜೀವನ ಅಂತ ವಿಡಿಯೋ ಮಾಡ್ತಾ ಇರೋದು ನಾನು. ಅದನ್ನು ಒಂದು ಸ್ವಲ್ಪ ಜನಗಳು ಕಾಮೆಂಟ್ ಮಾಡ್ತಾ ಇದ್ದಾರೆ, ಕಾಪಿ ಮಾಡಿದ್ದೀರಾ, ಈ ವಿಡಿಯೋನ ಕಾಪಿ ಮಾಡಿದ್ದೀರಾ ಅಂತ. ಅಷ್ಟೇ ಅಲ್ಲ, ನನ್ನ ಮನಸ್ಸಿಗೆ ಕಿರುಕುಳ ಆಗುವಂಗೆ ಮೆಸೇಜ್ ಕೂಡ ಮಾಡ್ತಾ ಇದ್ದಾರೆ. ಇದು ಎಷ್ಟು ಸರಿ ಹೇಳ್ರಿ? ವಿಡಿಯೋನೇ ನೋಡಲಾರ್ದನೆ ಇನ್ನೊಬ್ರು ತೊಗೊಂಡು ಹಾಕ್ಕೊಂಡಿರಾ, ಕಾಪಿ ಮಾಡಿದಿರಾ ಅಂತ ಹೇಳ್ತಾರಲ್ಲ, ಎಷ್ಟು ಸರಿ ರೀ ಇದು? ನಾನು ಯಾಕ್ರಿ ಇನ್ನೊಬ್ರು ವಿಡಿಯೋ ತೊಗೊಂಡು ಕಾಪಿ ಮಾಡಿ ಹಾಕ್ಕೊಳ್ಳಿ? ಯಾಕೆ? ನನಗೆ ಅಂತಂದು ಓನ್ ಕ್ರಿಯೇಟಿವ್ ಮೈಂಡ್ ಇದೆ, ಯಾಕೆ ಹಾಕ್ಕೋಬೇಕು ನಾನು ಇನ್ನೊಬ್ರದ್ದು, ಅಲ್ವಾ? ನೋಡಿ ಸ್ನೇಹಿತರೆ, ನಾನು 1990ರ ದಶಕದ ಜೀವನ ಅಂತಂದು ಮಾಡಿರೋದು, ಹಳ್ಳಿ ಜೀವನ, 1990ರ ಹಳ್ಳಿ ಜೀವನ ಅಂತ ಒಂದು ವಿಡಿಯೋ ಮಾಡಿರೋದು. ಅದರಲ್ಲಿ 1970ರ ಲವ್ ಸ್ಟೋರಿ ಕೂಡ ಹಾಕಿದ್ದೀನಿ. ಅರ್ಥ ಆಯ್ತಾ? ಹೆಣ್ಣು ನೋಡುವ ಶಾಸ್ತ್ರ 1970ರಲ್ಲಿ ಯಾವ ರೀತಿ ಲವ್ ಮಾಡ್ತಾ ಇದ್ದು, ಯಾವ ರೀತಿ ಹೆಣ್ಣು ನೋಡಿಸೋ ಶಾಸ್ತ್ರದಲ್ಲಿ ತಾಯಿ ಹೇಗೆ ಮದುವೆ ಆಗುವ ಗಂಡಿಗೆ ಕಿರುಕುಳ ಕೊಡ್ತಾಳೆ, ಕಾಮಿಡಿ ಮಾಡ್ತಾಳೆ, ಇಂಥವೆಲ್ಲ ವಿಷಯಗಳನ್ನ ಅದರೊಳಗೆ ಹಾಕಿದ್ದೀನಿ. ಆಗಿನ ಕಾಲದ ರೈಲ್ವೆ ತೊಗೊಂಡ್ಬಿಟ್ಟು ಅದರಲ್ಲಿ ಸಾಂಗ್ ಈ ಥರ ಬರ್ತಾ ಇದ್ದು ಇವನ್ನೆಲ್ಲ ಹಾಕಿದ್ದೀನಿ. ಆದರೆ ಇನ್ನೊಬ್ಬರು ಇದನ್ನ ನೋಡ್ಬಿಟ್ಟು ಇದು ನೀವು ಕಾಪಿ ಮಾಡಿ ಹಾಕಿದ್ದೀರಾ ಅಂತ ಹೇಳ್ತಾರಲ್ಲ, ಇದೆಷ್ಟು ಮಟ್ಟಿಗೆ ಸರಿ ಹೇಳಿ? ಆ ವಿಡಿಯೋನ ನಮ್ಮ ವಿಡಿಯೋನ ತಾಳೆ ಮಾಡಿ ನೋಡ್ಬೇಕಲ್ವಾ ಸ್ನೇಹಿತರೆ? ನೋಡ್ಲಾರ್ದೇ ಇನ್ನೊಬ್ರು ವಿಡಿಯೋ ಹಾಕ್ಕೊಂಡಿರಾ ಅಂದ್ಬಿಟ್ಟು ಕೆಟ್ಟದಾಗಿ ಮೆಸೇಜ್ ಮಾಡ್ತಿರಲ್ಲ, ನನಗೂ ಒಂದು ಮನಸ್ಸಿದೆಯಲ್ವಾ? ಮನಸ್ಸು ನೋವಾದರೆ ಎಲ್ಲರಿಗೂ ಖುಷಿ ಆಗುತ್ತಾ ನಿಮ್ಗೆ? ಹೇಳಿ. ನೋಡಿ ಸ್ನೇಹಿತರೆ, ನಾನು ಯಾವುದೇ ವಿಡಿಯೋನ ಕಾಪಿ ಮಾಡಿ ಹಾಕಿಲ್ಲ, ನಾನು ಓನ್ ಆಗಿ ಕ್ರಿಯೇಟಿವ್ ಮಾಡಿ ಹಾಕಿರೋದು. ಅವ್ರು ಹಾಕಿರೋದು 1990ರ ಹಳ್ಳಿ ಜೀವನ ಅಲ್ಲ, ಬರೇ ಜೀವನ ಶೈಲಿ. 1990ರ ಜೀವನ ಶೈಲಿ ಅಂತ ಹಾಕಿರೋದು ಪ್ರಿಯಾ ಅವರು. ನಾನು ಹಾಕಿರೋದು 1990ರ ಹಳ್ಳಿ ಜೀವನ ಅಂತ ಹಾಕಿರೋದು. ಅರ್ಥ ಆಯ್ತಾ? ಅದರಲ್ಲಿ ನಾನು 1970ರ ದಶಕದಲ್ಲೂ ಲವ್ ಸ್ಟೋರಿ ಇರೋದನ್ನ ತೊಗೊಂಡು ಹಾಕಿರೋದು. ಆದರೆ ಪ್ರಿಯಾ ಅವರಿಗೆ ನಾನು ಇದನ್ನು ಕಾಮೆಂಟ್ ಮಾಡಿದೆ. ನಿಮ್ಮ ಸಬ್ಸ್ಕ್ರೈಬರು ನನಗೆ ಕಾಮೆಂಟ್ ಮಾಡ್ತಾ ಇದ್ದಾರೆ, ಈ ಥರ ಹಾಗೆ ನಿಮ್ದು ತೊಗೊಂಡು ನಾವು ಹಾಕ್ಕೊಂಡಿವೆ ಅಂತ ಮಾಡ್ತಾ ಇದ್ದಾರೆ. ಸ್ವಲ್ಪ ನೋಡ್ರಿ ಪ್ರಿಯಾ ಅವರೇ ಅಂದ್ಬಿಟ್ಟು ಮೆಸೇಜ್ ಮಾಡ್ತೀನಿ, ಕಾಮೆಂಟ್ ಮಾಡ್ತೀನಿ ಅವರಿಗೆ. ಒಂದೇ ವಿಡಿಯೋ 11ವರೆಗೆ ಹಾಕಿದ್ದಾರೆ, ನಾನು ಅವ್ರಿಗೆ ಕಾಮೆಂಟ್ ಮಾಡಿದ್ದೀನಿ, ಅವರು ನೋಡಿಲ್ಲ ಅನಿಸುತ್ತೆ ಅಂದ್ಬಿಟ್ಟು ನಾನು ಸುಮ್ಮನಾದೆ. ಆಮೇಲೆ 2 ಅವರ್ ಬಿಟ್ಟು ಮತ್ತೊಂದು ವಿಡಿಯೋ ಹಾಕಿದ್ದಾರೆ, ಅದಕ್ಕೂ ಮತ್ತೆ ನಾನು ರಿಪೀಟ್ ಕಾಮೆಂಟ್ ಮಾಡಿದೆ. ಅದು ನೋಡಿದ್ರು ಸುಮ್ಮನೆ ಇದ್ದಾರೆ. ಹೋಗ್ಬಿಡು, ದೊಡ್ಡ ಯೂಟ್ಯೂಬರ್ಸ್ ಅಲ್ಲ, ನಮ್ಮಂತ ಚಿಕ್ಕ ಯೂಟ್ಯೂಬರ್ಸ್ಗೆ ನೋಡೋಕೆ ಟೈಮ್ ಇರೋಂಗಿಲ್ಲೇನೋ ಅವ್ರ ಮೆಸೇಜು ಅಂತ ಅನ್ಕೊಂಡು ಸುಮ್ಮನಾದೆ. ಆಮೇಲೆ ನೋಡ್ತೀನಿ ಸಾಯಂಕಾಲ ಮತ್ತೊಂದು ವಿಡಿಯೋ ಹಾಕಿದ್ರು. ಇವಾಗಾದ್ರೂ ನಮ್ದೊಂದು ಕಾಮೆಂಟ್ಸ್ ಹಾಕಿದ್ರೆ ನೋಡ್ತಾರಲ್ಲ, ಏನಾದರೂ ಸುಳಿವಾದ್ರೂ ಸಿಗುತ್ತಲ್ಲ, ಏನು ಎಂತಂತದ್ದು ಗೊತ್ತಾಗುತ್ತಲ್ಲ ಅನ್ನೋ ದೃಷ್ಟಿಗೋಸ್ಕರ ನಾನು ಅವ್ರಿಗೆ ಮತ್ತೊಂದು ಕಾಮೆಂಟ್ ಮಾಡಿದರೆ ಅವ್ರು ನನ್ನ ಕಾಮೆಂಟ್ಗಳನ್ನ ಹೈಡ್ ಮಾಡಿದ್ದಾರೆ. ಇದು ಎಷ್ಟು ಸರಿ ಸ್ನೇಹಿತರೆ ಹೇಳಿ? ಯಾಕೆ? ನಾನು ಸ್ವಂತವಾಗಿ ದುಡ್ಕೊಂಡು ತಿನ್ನಕ್ಕಾಗಂಗಿಲ್ವಾ? ಹೇಳಿ ಸ್ನೇಹಿತರೆ, ದೊಡ್ಡ ಯೂಟ್ಯೂಬರ್ ಏನು ಮಾಡಿದ್ರು ನಡೆಯುತ್ತಾ? ಹೇಳಿ. ನಾನು ಇವಾಗ ತೋರಿಸ್ತೀನಿ, ನಾನು ಅವ್ರಿಗೆ ಹಾಕಿರೋ ಕಾಮೆಂಟ್ಸ್ಗಳನ್ನ ನಿಮ್ಗೆ ತೋರಿಸ್ತೀನಿ. ಅರ್ಥ ಆಯ್ತಾ? ಇನ್ನೊಬ್ಬರದ್ದು ಕಾಮೆಂಟ್ಸ್ಗಳನ್ನ ನಾವು ನೋಡ್ತಾರೆ, ನಮ್ಮ ಕಾಮೆಂಟ್ಸ್ ಮಾತ್ರ ಹೈಡ್ ಮಾಡ್ತೀರಿ. ಇದು ಎಷ್ಟು ಸರಿಯೋ ಹೇಳಿ? ನೀವೇ ಹೇಳಿ. ಇದಕ್ಕೆ ನೀವೇನು ಹೇಳ್ತೀರಾ ಸ್ನೇಹಿತರೆ? ಪ್ಲೀಸ್ ಹೇಳಿ. ಯಾಕೆ ಗೊತ್ತಾ? ಇನ್ನೊಬ್ಬರು ಹೆಣ್ಮಕ್ಳು ದುಡ್ಕೊಂಡು ತಿಂತಾರೆ ಅಂತಂದು ಇಷ್ಟ ಥರ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಅಂದರೆ ತಿಳ್ಕೋಬೇಕು. ಯಾಕಂದರೆ ಅವರು ಕೂಡ ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮ್ಮ ಇದನ್ನ ಕಾಮೆಂಟ್ನ ಯಾಕೆ ಇವ್ರು ಹೈಡ್ ಮಾಡಿದ್ರು? ಏನು ಅವ್ರು ತೊಗೊಂಡು ನಾ ವಿಡಿಯೋ ಹಾಕಿದ್ದೀನಿ, ಅದು ಬೇಕಲ್ಲ ನನಗೆ? ಯಾಕೆ 1990ರ ಜೀವನ ಅಂತಂದು ಹಾಕಿದ್ರೆ, ಹಳ್ಳಿ ಜೀವನ ಅಂತ ಹಾಕಿದ್ರೆ ಏನು ತಪ್ಪಾಯ್ತು? ಏನು ಅವ್ರಂಗೆ ನಾನು 1990ರ ಜೀವನ ಶೈಲಿ ಅಂತ ಹಾಕಿದ್ದೀನ? ಇಲ್ಲ ತಾನೇ, 1990ರ ಜೀವನ, ಹಳ್ಳಿ ಜೀವನ ಅಂತ ಹಾಕಿರೋದು. ನೋಡಿ ಸ್ನೇಹಿತರೆ, ನೋಡಿ, ನಮ್ಮ ವಿಡಿಯೋನ ನೋಡಿ, ಅವ್ರ ವಿಡಿಯೋನ ನೋಡಿ, ತಾಳೆ ಮಾಡಿ ನೋಡಿ. ಪ್ಲೀಸ್, ಬೇಕು ಅಂತಂದ್ಬಿಟ್ಟು ಇದೆ ಅಂದ್ಬಿಟ್ಟು ಕೆಟ್ಟಾಗಿ ಕಾಮೆಂಟ್ ಮಾಡಬೇಡಿ ಸ್ನೇಹಿತರೆ. ಪ್ಲೀಸ್ ನನ್ನ ಮಾತುಗಳನ್ನು ಅರ್ಥ ಮಾಡ್ಕೊಳ್ಳಿ. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಮೈ ಚಾನಲ್ ರೀಪಾ. ಪ್ಲೀಸ್, ಏನು ತಪ್ಪು ಮಾಡಿದ ನಂತರ ಹೇಳ್ಬಿಡ್ರಲ್ಲ, ಅದು ಏನಪ್ಪ ನೀವು ಬರೀ ಅವ್ರು ನೋಡ್ಬಿಟ್ಟು ಹೋಗಿ ಕಾಪಿ ಮಾಡಿ ಹಾಕ್ಕೊಂಡಿರಾ ಅಂತಂದ್ರಂತಾರಲ್ಲ, ಏನಿದ್ರ ಅರ್ಥ ಅಂತೀನಿ. ನಂದು ಮೊದಲಿಂದ ನೋಡ್ಕೊಂಡ್ ಬನ್ನಿ. ನಾನು ಚಿಕ್ಕ ಯೂಟ್ಯೂಬರ್ ರೀಪಾ, ನಾನು ಯಾಕೆ ಇನ್ನೊಬ್ರದ್ದು ಹಾಕ್ಕೊಂಬರ್ಲಿ ಹೇಳಿ? ನೀವೇ ನೋಡೋಣ. ಒಂದೇ ಹಾಕೇನೆ ಅಂತಂದ್ರೆ ನೋಡ್ಬಿಟ್ಟು ವಿಡಿಯೋನ ನೋಡ್ಬಿಟ್ಟು ನನಗೆ ಹೇಳಿ, ರಿಪ್ಲೈ ಮಾಡಿ.
ನನ್ನ ಇಷ್ಟು ಮಾತನ್ನು ಕೇಳಿ ನಿಮ್ಮ ಸಮಯವನ್ನು ನನಗೆ ಅಮೂಲ್ಯವಾದ ಸಮಯನ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು. ಒಂದು ನಿಮಿಷ ಸ್ನೇಹಿತರೆ, ಇನ್ನೂ ಒಂದು ಮಾತಿದೆ. ಯಾಕೆ ಯಾಕೆ ಆ ವಿಡಿಯೋನ ಬಿಟ್ಟು ಬಿಡ್ಬೋದಲ್ಲ ನೀವು ಅಂತೀರಾ? ಬಿಡ್ತೀನಿ, ಇಲ್ಲ ಅಂತಲ್ಲ. ಆದ್ರೆ ಅದು ಏನು ತಪ್ಪಿದೆ ಅಂತ ಹೇಳ್ಬಿಟ್ಟಾದ್ರೆ ಬಿಡ್ಬೇಕಲ್ಲ. ಇದು ಅಲ್ಲ ಅಂದ್ರೆ ಇನ್ನೊಂದು ವಿಡಿಯೋನ ಮಾಡುವಂತ ಶಕ್ತಿ ನನ್ನಲ್ಲಿ ಇದೆ ರೀಪಾ. ನಾ ಮಾಡೇ ಮಾಡ್ತೀನಿ. ಆದ್ರೆ ಈ ವಿಡಿಯೋ ನಾ ಬಿಡ್ಬೇಕಂತಂದ್ರೆ ನಾ ಏನು ಕಾಪಿ ಮಾಡಿದ್ದೀನಿ ಅಂತಾದ್ರೂ ಹೇಳ್ಬೇಕಲ್ಲ. ಅದಕ್ಕೆ ಹೇಳ್ತಾ ಇರೋದು ಸ್ನೇಹಿತರೆ, ಪ್ಲೀಸ್ ನೋಡಿ, ಅರ್ಥ ಮಾಡ್ಕೊಳ್ಳಿ. ನಾನು ಯಾವುದೇ ಕಾಪಿ ಮಾಡಿಲ್ಲ, ನನ್ನ ಬಿಡ್ತಕ್ಕೆ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಮಾತುಗಳನ್ನ ಇಷ್ಟು ಕೇಳೋದಕ್ಕೆ ತುಂಬ ಧನ್ಯವಾದಗಳು. ಅಯ್ಯಮ್ಮ, ಹಿಂಗೈತೆ ನಿನ್ನ ಲವ್ ಸ್ಟೋರಿ. ಆಮೇಲೆ ಆಮೇಲೆ ಏನಾಯ್ತು ಬೇಯಮ್ಮ? ಹೌದು ಬೇವ, ಆಮೇಲೆ ಹೆಂಗಾತ್ ನಿಮ್ಮ ಮದುವೆ? ಅದು ಮಗನ ನಮ್ಮವ್ವ ಮತ್ತು ನಮ್ಮ ಮನೆಯವ್ರವ್ವ ಇಬ್ಬರು ಫ್ರೆಂಡ್ಸ್ ಬಾ. ನನಗೆ ಕಾಡ್ಸಕ್ಕಂತಂದ್ಬಿಟ್ಟು ಆ ಥರ ನಾಟಕ ಮಾಡಿದ್ರು ಅಷ್ಟೆ. ಆಮೇಲೆ ಅವರು ಇವರು ಎಲ್ಲರೂ ಒಪ್ಕೊಂಡು ನಮ್ಮ ಮದುವೆ ಮಾಡಿದ್ರು. ನೀನು ನಿಮ್ಮ ದೊಡ್ಡಣ್ಣ, ಇನ್ನೊಬ್ಬ ನಿಮ್ಮ ಸಣ್ಣ ತಮ್ಮನಲ್ಲ ಆವ ನಿಮ್ಮ ತಂಗಿ ಹುಟ್ಟಿರೋದಪ್ಪ. ಹೌದ್ರಿ? ಹ್ಞೂನ್ವಾ, ನಮ್ಮ ಅತ್ತಿ ಭಾಳ ಬಳ್ಳಕ್ಕಿ. ಯಾವತ್ತೂ ಹಂಗೆ ಮಾಡು ಹಿಂಗೆ ಮಾಡು ಅಂತ ಅಂದೇಕನ ಅಲ್ಲ. ಹಂಗೆ ನಮ್ಮವ್ವ ಮತ್ತು ನಮ್ಮ ಅತ್ತೆ ಅಂಕರ ಒಳ್ಳೆ ಕ್ಲೋಸ್ ಫ್ರೆಂಡ್ಸು. ಹಂಗೆ ನಮ್ಮಪ್ಪ ನಮ್ಮ ಅವರು ಅಷ್ಟೇ ಒಳ್ಳೆ ಗೆಳ್ರಿದ್ರು. ಹಿಂಗಾಗಿ ಸ್ನೇಹಿತರು ಇರೋದ್ರಿಂದ ನನಗೇನಷ್ಟು ತೊಂದರೆ ಏನಾಗಲಿ ನೋಡುವ ಸಂಸಾರ ಮಾಡಕ್ಕೆ. ಅಲ್ಲ ಅಲ್ಲ ಮುದುಕಿ, ಅಂತೂ ಇಂತೂ ಅವಾಗಲ್ಲೂ ಮಾಡಿ ಅಪ್ಪ ಅಮ್ಮನ ಒಪ್ಪಿಸಿ ಮದುವೆ ಮಾಡ್ಕೊಂಡ್ಬಿಟ್ಟು ನೋಡು. ಹ್ಞೂ ಲೇ ಗಿರ್ಜಿ. ಹೌದಯ್ಯಮ್ಮ, ಮತ್ತು ನಿಮ್ಮ ಯಜಮಾನ್ರು? ಏನು ಗೊತ್ತನವ, ನನ್ನ ಗೆಳೆಯರ ಜೊತೆ ನಾ ತೀರ್ಥಯಾತ್ರೆಗೆ ಹೋಗಿ ಬರ್ತೀನಿ ಗಂಗಾ ಅಂದ್ಬಿಟ್ಟು ಹೋದ್ರು. ಒಳ್ಳೆ ಬರಲೇ ಇಲ್ಲ ಇವತ್ತಿಗಾದ್ರೂ. ಅಯ್ಯೋ ಯಮ್ಮ. ಯವ್ವ, ಅಳ್ಬೇಡ ಬೇವ, ಅಳ್ಬೇಡ. ಯಾಕೆ ಅಳ್ತಿ ಬೇವ? ನಾವೆಲ್ಲ ಮಕ್ಕಳದೇ ಬೇವ. ಆದರೂ ನಮ್ಮನ್ನ ಕಷ್ಟಪಟ್ಟು ಸಾಕಿ ಬೇವ. ಹ್ಞೂ ನಮಗ್ನ ನನ್ನ ಮಕ್ಕಳದಾರ ಅಂತಾನ ಈ ಜೀವನ ಗಟ್ಟಿ ಹಿಡ್ದೇನಪ್ಪ, ಗಟ್ಟಿ ಹಿಡ್ದೇನಿ. ನನ್ನ ಗಂಡ ತೀರ್ಥಯಾತ್ರೆ ಮಾಡ್ತಾನೆ ಅಂತ ಹೋದವ ಒಳ್ಳೆ ಬರಲೇ ಇಲ್ಲ. ನಾನು ಚಲೋನೇ ಇದ್ನ್ಯಾ, ಕೂಪ ಯಾವೂ ಒಳ್ಳೆ ಸೀರೆ ಉಟ್ಕೊಂಡೆ ಚಲೋನೇ ಇದ್ದೀಪ. 4 ಜನ ನಾ ಕಾಡ್ಕೊಳಕತ್ರಪ್ಪ. ಅಯ್ಯೋ 4 ವರ್ಷ ಆಯ್ತು, 3 ವರ್ಷ ಆಯ್ತು, 5 ವರ್ಷ ಆಯ್ತು, ಗಂಡನ ಬರ್ತಿಲ್ಲ. ಸತ್ಗಿತ್ತು ಹೋದ್ನೋ ಏನು ಇವಳು ಮಾತ್ರ ಒಳ್ಳೆ ಕೂಪ ಇಟ್ಕೊಂಡು ಸೀರೆ ಇಟ್ಕೊಂಡು ಏನು ಬಂಗಾರ ಒಡಿ ಹಾಕೊಂಡು ಮೇಯಾಕತ್ತಾಳ ಅಂತ ಅಂದ್ಬಿಟ್ಟು ಮಾತಿಗೆ ನಾನು ಚುಚ್ಚಿ ಚುಚ್ಚಿ ಮಾತಾಡಿದ್ರಪ್ಪ. ಮಾತಾಡಿದ್ರು ಈ ಜನ. ಈ ಜನ ನನಗೆ ಚುಚ್ಚಿ 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 ಮಾತಾಡಿ ನನ್ನ ಮನಸ್ಸನ್ನ ಭಾಳ ನೋವು ಮಾಡಿದ್ರಪ್ಪ, ಭಾಳ ನೋವು ಮಾಡಿದ್ರು. ನಮ್ಮವ್ವ ಯವ್ವ ಮಗಳ ಯಾಕೆ ಹಿಂಗೆ ಮಾತಾಡಕತ್ತಾರ ಯವ್ವ ಅಂತ ಭಾಳ ಮನಸ್ಸಿಗೆ ಮಾಡಿಕೊಂಡು ನಮ್ಮವ್ಗ ಅದೇನ ಹೃದಯದ ಕಾಯಿಲೆ ಅಂತಪ್ಪ. ಅವಾಗ ಆಕೆಗೆ ಹಂಗೆ ಬಂದ್ಬಿಟ್ಟು ಸತ್ತೋಗೇ ಬಿಟ್ಟು ಇನ್ನೇನು ಮಾಡೋದು, ಯಾವುದು ಬೇಡ ಬೇಡ ಅಂದ್ಬಿಟ್ಟು ನನ್ನ ಕೂಪಮಾನ ತಗೊಂಡ್ಬಿಟ್ನಪ್ಪ. ನನ್ನ ಮಕ್ಕಳಿಗೋಸ್ಕರ ನನ್ನ ಮೇಲೆ ಅನುಮಾನ ಪಡಾಕತ್ರು. ಯಾರ ಜೊತೆ ಮಾತಾಡಿದ್ರು ಹಿಂಗೆ ಅನುಮಾನ ಬೇಡವೇ ಬೇಡ. ಇನ್ನೊಬ್ಬನ ಜೊತೆ ಇಟ್ಕೊಂಡು ನನ್ನದು ಬೇಡ. ಈಕೆ ಏನು ಕೋಪ ಮಾತು ಇಟ್ಕೊಂಡ್ಬಿಟ್ಟು ಏನು ಇನ್ನೊಬ್ಬನ ಜೊತೆ ಮಾತಾಡ್ತಾಳ, ಹಂಗೆ ಓಡಾಡ್ತಾಳ ಹಿಂಗೆ ಓಡಾಡ್ತಾಳ. ಆಮೇಲೆ ಒಳ್ಳೆ ಒಳ್ಳೆ ಕಾರ್ಯಗಳಿಗೆ ಕರೆ ಹಾಕಿದ್ರೆ ನನಗೊಂಥರ ಮಾಡೋರಪ್ಪ. ಅದಕ್ಕೋಸ್ಕರ ಬೇಡ, ಇದು ಬೇಡವೇ ಬೇಡ ಅಂದ್ಬಿಟ್ಟು ಅರಿಶಿನ ಕುಂಕುಮ ಹೂವು ಇಟ್ಕೋಲಾರ್ದನ ನನ್ನ ಮಕ್ಕಳಿಗೋಸ್ಕರ ಹಿಂಗೆ ಜೀವನ ತೇದೆ ನೋಡಪ್ಪ. ನನ್ನ ಗಂಡ ಇನ್ನೂ ಬಂದಿಲ್ಲ ಅಂತ ಇಷ್ಟ ಕಾಯ್ಕೊಂತಾನೆ ಸುಮ್ಮನೆ ಕುಂತೇನೆ ನೋಡಪ್ಪ ನನ್ನ ಮಕ್ಕಳ ಮುಖ ನೋಡಿಕೊಂಡು. ಯವ್ವ ಯವ್ವ, ನಮ್ಮಪ್ಪನ ಹುಡುಕ್ಯಾಡ್ಸ್ಲಿಲ್ಲ ಅನ್ಬೇ? ಹುಡುಕ್ಯಾಡ್ಸಿದ್ನ್ಯಾ ಮಗನ, ಹುಡುಕ್ಯಾಡ್ಸಿದ್ನ್ಯಾ. ಏನು ವಿಷಯ ಗೊತ್ತಾಗಿಲ್ಲ. ಇನ್ನೇನು ಮಾಡೋದು ಅಂತಂದು ಪಾಲಿಗೆ ಬಂದಿದ್ದೆ ಪಂಚಾಮೃತ ಅಂದ್ಕೊಂಡು ನನಗೆ ಸೌಭಾಗ್ಯನ ಇಷ್ಟ ಕೊಟ್ಟ ನನ್ನ ಭಗವಂತ ಅಂದ್ಬಿಟ್ಟು ಹಿಂಗೆ ಜೀವನ ನಡೆಸ್ಕೊಂಡು ಹೊಂಟೆ ನೋಡಪ್ಪ ಮಗನ. ಅತ್ತಿಯರ ಜನಗಳ ಮಾತು ದನದ ಮಾತು, ನಾಯಿಗಳ ಮಾತು ಸುಮ್ಮನೆ ಚುಚ್ಚಿ 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 ಮಾತಾಡಿ ಒಳಗಿಂತ ನೋಡಲ್ಲ ವ್ಯಕ್ತಿ ಹೆಂಗದನ ಅಂತ ನೋಡಂಗಿಲ್ಲ. ಹೊರಗೆ ನೋಡಿ ಆವಾಗಲಿನ ತೀರ್ಮಾನ ತೊಗೊಂಡ್ಬಿಡೋದು ಇವು ಹಂಗದನ ಹಿಂಗದನ ಅಂತ. ಇಂಥ ನೋವುಗಳನ್ನ ನನಗೆ ಸುಮಾರು ಕೊಟ್ಟಾರವ ಜನ. ಸುಮಾರು ನನ್ನ ನೋವನ್ನ ಹೆಪ್ಪ ಹೇಳೋಕ್ಕಾಗಲ್ಲ. ಚುಚ್ಚಿ 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 ಮನಸ್ಸನ್ನ ನೋವು ಮಾಡಿಬಿಟ್ರುವ ಈ ಜನ. ಅಂದರೆ ಅಮ್ಮ ನಿನಗೆ ಒಳ್ಳೆ ಅತ್ತೆ ಮಾವ ಎಲ್ಲ ಸಿಕ್ಕರೆ ಗಂಡ ಸಿಕ್ಕ. ಆದ್ರೆ ಈ ಜನಗಳಿಂದ ನೀನು ಭಾಳ ಅನುಭವಿಸಿ ಅಲ್ಲ ಬೇ.
ಹ್ಞೂ ಯವ್ವ ಭಾಳ ಅನ್ಭವಿಸಿನಿ ಯವ್ವ. ಈ ಜನ ನನ್ಗೆ ಭಾಳ ಮಾತಾಡ್ರ ಆದ್ರೂ ನಾನು ದಿಟ್ಟ ಹೆಣ್ಣು ಕಣವ್ವ, ದಿಟ್ಟ ಹೆಣ್ಣು. ಅದಕ್ಕೆ ನನ್ನ ಕಾಲ ಮೇಲೆ ನಾನು ನಿಂತ್ಕೊಂಡೆ, ಕಣ್ಣೀರು ಬರ್ಸ್ಕೊಂಡೆ. ನನ್ನ ಗಂಡ ಇಲ್ಲ ಅಂದ್ರೆ ಏನಾಯ್ತು, ನನ್ನ ಮಕ್ಕಳಿಗೋಸ್ಕರ ನಾ ಜೀವನ ನಡೆಸೋಣ, ನನ್ನ ಮಕ್ಕಳಿಗೋಸ್ಕರನ ನನ್ನ ಪ್ರಾಣನ ಪಡ ಇಡೋಣ ಅಂತ ಅಂದ್ಕೊಂಡು ಈಗ ಇಷ್ಟು ಕಲ್ಲಾಗಿ ನಿಂತೆ ನೋಡುವ. ಅಯ್ಯೋ ಕಣ್ಣು ಒರೆಸ್ಕೋಬೇಮ್ಮ, ಒಳ್ಳೆ ಮಕ್ಕಳದಾರ, ನಮ್ಮಂತ ಮೊಮ್ಮಕ್ಕಳದಾರ, ಒಳ್ಳೆ ಸುಸ್ತರ್ಸ್ಯಾರ, ಮತ್ತೆ ಯಾಕೆ ಕಣ್ಣೀರು ಬೇಮ್ಮ? ಹ್ಞೂ ಬೇಮ್ಮ, ನೀ ಅಳ್ಬೇಡ. ನೀ ನಮ್ಗೇನ ಅಂತಿದ್ರು ನೀ ಏನೋ ಹಂಗಂತಿ ಹಿಂಗಂತಿ ಅಂತ ಅನ್ಕೊಂಡೇವಿ, ಆದ್ರೆ ನೀ ಎಷ್ಟು ಒಳ್ಳೆ ಕದಿವೆ ಅಮ್ಮ. ನನ್ನ ಮೊಮ್ಮಗ ಏನು ಗೊತ್ತಾನ, ನೀನು ನೋಡಿದ್ರೆ ನನ್ನನ್ನು ನಾನು ನೋಡ್ಕೊಂಡಾಗತ್ವಾ ಮೊಮ್ಮಗಳ. ಎದಕ್ಕೆ ಗೊತ್ತಾನ, ಜನಗಳ ಕಣ್ಣು ಕೆಟ್ಟ ಕಣ್ಣವಾ, ನನ್ನ ಮೊಮ್ಮಗಳ ಮೇಲೆ ಬೀಳಬಾರ್ದು ಅನ್ನೋಕ್ಕೋಸ್ಕರನ ಬೇಡವಾ ಶಾಲೆ ಕರೆ ಸಾಕು, ಬಡ ಮದುವೆ ಮಾಡ್ಕೊಂಡು ಹೋಗು ಅನ್ನೋದು. ಸರಿ ಇಲ್ಲ ಜನ, ನಾವು ಹೆಂಗಿರ್ತಾವ ಹಂಗಿದ್ರೆ ಚಲೋ, ಇಲ್ಲ ಅಂದ್ರೆ ಅವ್ರು ತಕ್ಕಂಗ ತಾಳು ತಕ್ಕಂಡ ನಡ್ಕೊಂತ ಹೋಗ್ಬೇಕಾಗತ್ತ ಈ ಜೀವನದಾಗ. ಅದು ಅದು ನಿಜನ ಬಿಡಬೇ ಅಮ್ಮ. ಯವ್ವ ಸಾಕೊಳ್ಳೋದು. ನನ್ನ ಮುದ್ದು ಮಗನ, ನೀ ಕಣ್ಣೀರು ಒರೆಸ್ಕೊಳೋ ಮಗನ. ನೀನು ಒರೆಸ್ಕೋಬೇಕು ಕಣ್ಣೀರ್ನ. ಹ್ಞೂನಪ್ಪ. ಅಯ್ಯ ಗಿಜ್ಜಿ, ಇನ್ನ ಹಾಕತ್ತೇನೋ, ಛೇ ಹಾಳಾಕ್ ಹೋಗ್ಬಾರ್ದಿಲ್ಲಪ್ಪ. ಯಾವತ್ತೂ ಈ ಇಡೀ ಜಗತ್ತನ್ನ ಗೆದ್ದು ತೋರಿಸ್ಬೇಕು ಗೊತ್ತಾನ, ಅಳ್ಬಾರ್ದು. ಹುಚ್ಚಿ ನೀ ಯಾವತ್ತೂ ಹಂಗೆ ಹಿಂಗೆ ಯಮ್ಮ ಹಂಗೆ ಮಾಡ್ದಿ ಹಿಂಗೆ ಮಾಡ್ದಿ ಅಂತ ಅಂದ್ಬಿಟ್ಟು ನಕ್ಕೊಂತ ಖುಷಿಯಾಗಿರ್ತೀನಿ ನೋಡು, ತರಲೆ ಮಾಡ್ಕೊಂತ ಹಂಗೆ ಇರುವ. ಇದು ನಿನಗೆ ಚೋ ಅನ್ಸಲ್ಲ ಬಿಡು. ಮುಖ ಹಂಗೆ ಒಂಥರ ಸೊಟ್ಟಗಾಗ್ಬಿಡ್ತಿ ಯಮ್ಮ. ಕಾಗೆ ಮುರಿಕೆ ನೋಡು. ನೋಡು ಆ ವಯಸ್ಸಿನಾಗ ಹಿಂಗೆ ಲವ್ ಸ್ಟೋರಿ ಮಾಡ್ಕೊಂಡು ಯಮ್ಮ ಯಮ್ಮ ನನಗೆ ಕಾಗೆ ಮುರಿಕೆ ಅಂತಿಲ್ಲ ಯಪ್ಪ. ಸುಮ್ಮನೆ ಅಮ್ಮ, ತಮಾಷೆಗೆ ನನ್ನ ಮುದ್ದು ಅಮ್ಮ. ಇದನ್ನೊಳ್ಳೆ ಗಿರ್ಜಿ ಜೀವನ ಅಂತಂದ್ರೆ 4 ಮಂದಿ ನಾವು ಚಲೋ ತಂಗ ಬೆಳಿತೀವಿ ಅಂದ್ರೆ ತುಳ್ಯಾಕ ನೋಡ್ತಾರ. ತುಳಿಕಿರನ ತುಳ್ಕೊರಪ್ಪ, ಅದ್ರ ಮೇಲೆ ನಾವು ಎದ್ದು ಬರ್ತೇವಿ ಅನ್ಬೇಕು. ಹಂಗೆ 4 ಮಂದಿ 4 ಆಡ್ಕೊಂತಾರ, ಆಡ್ಕೊಂಡು ಹಾಬ ಬಿದ್ಕೋಲಿ ಅಂದ್ಬಿಟ್ಟು ನಮ್ದು ನಾವು ನಡೆಸ್ಕೊಂಡು ಗಂಡಸಕ್ಕಿಂತ ಹೆಚ್ಚಾಗಿ ದುಡಿದು ನಮ್ಮ ಮನೆ ನಾವು ಸಾಕಿಬೇಕು ಅಷ್ಟನ. ಯಾಕಂದ್ರೆ ಗಂಡ್ಮಕ್ಳು ನೆಚ್ಕೊಂಡೆಲ್ಲ ಮಾಡೋಕ್ಕಾಗಲ್ಲ, ಇದ್ರಾಗ ಹೆಣ್ಮಕ್ಳು ಪಾಲು ಭಾಳ ಇರುತ್ತವ. ನಿಮ್ಮ ಅಜ್ಜ ಹೋದ್ಮೇಲೆ ಮತ್ತೆ ಇನ್ನೇನು ಮಾಡಿವ, ನನ್ನ ಗಂಡ್ಮಕ್ಳು ನನ್ನ ಮಕ್ಕಳನ್ನ ಸಾಕ್ಬೇಕಂದ್ರೆ ನಾನು ಗಂಡ್ಮಗಾಗಿ ದುಡ್ದೇನವ ಈ ಮನೆಗೆ. ಹೌದು ಬೇ ಅಮ್ಮ, ಶಹಬಾಷ್ ಬೇ ಅಮ್ಮ, ಶಹಬಾಷ್. ನಿನಗೊಂದು ದೊಡ್ಡ ಸಲ್ಯೂಟ್ ನೋಡ್ಬೇ ಅಮ್ಮ. ನಮ್ಮವ್ವ ಅಂದ್ರೆ ನಮ್ಮವ್ವ. ಹ್ಞೂ ನಾ ಬಂಗಾರ. ಅಮ್ಮ ನೀನು ನಮಗಾಗಿ 1000 ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ 1000 ವರುಷ ಸುಖವಾಗಿ ಬಾಳಲೇಬೇಕು ಈ ಮನೆ ಬೆಳಕಾಗಿ. ಅಮ್ಮ ನನ್ನಮ್ಮ, ಅಮ್ಮ ನನ್ನಮ್ಮ. ನೋಡ್ರಿಪ್ಪ ಮಾತು ಜಾಸ್ತಿ ಆದ ನೋಡ್ರಿ, ಹೊಟ್ಟಿ ನೋಡಿದ್ರೆ ಚುರ್ರ ಅನ್ನಕತ್ತೈತಿ ನೋಡ್ರಿಪ್ಪ. ನೋಡ್ರಿ ಬಿಸಿ ರೊಟ್ಟಿ ಮಾಡಿದ್ನೆ, ಅವೆಲ್ಲ ತಣ್ಣನ ರೊಟ್ಟಿನ ಆಗ್ಬಿಟ್ಟ ನೋಡ್ರಿ. ಅಯ್ಯೋ ದೇವ, ಈಗ ಬಿಡ್ರಿ ಟೈಮ್ ಆತು, ಊಟ ಮಾಡೋಣ ನಡ್ರಿ. ನಡಿವಾ ತಾಟ ಹಚ್ಚಿ ನಡಿ. ಗಿರಿಜಿ ಬಾಲೆ ಊಟ ಮಾಡುವಂತಿ. ನಡಿವಾ. ಸರಿ ಶಾಂತಕ್ಕ, ನಾ ಹೋಗಿ ಬರ್ತೀನಿ ಮನೆಗೆ. ಯಾಕೆ ಗಿರ್ಜಿ ಬಾ, ಇಲ್ಲಿ ರೊಟ್ಟಿ ತಿನ್ನುವಂತಿ. ಲೇಪ ಯಾಕೆ? ಓ ಯಮ್ಮ ಬೈತಾಳ ಮತ್ತೆ ಊಟ ಕರೆಕತ್ತ ಅಂತೀನ? ಒಂದು ಮಾತಾಡ್ತೀವಿ ಜಗಾಡ್ತೀವಿ ಹಂಗೆ ಇರೋದ ಬಾ. ಜೀವನ ಅಂದ್ರೆ ಅದಲ್ಲನ, ಬೈಸ್ಕೊಳೋದು ನಗದು ಖುಷಿಯಾಗಿರೋದು ಹೇಳೋದು ಬೀಳೋದು ಇದೇ ಜೀವನ. ಬಾ ಬಾ ಹೋಗಿ ಊಟ ಮಾಡೋಣ. ನಡಿಪಾರು ಊಟ ಮಾಡೋಣ, ಟೈಮ್ ಆತು. ಬರ್ರೆ ಮೊಮ್ಮಕ್ಕಳ ಊಟ ಮಾಡೋಣ. ಬೇಮ್ಮ ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾದ